ತುಮಕೂರಿನಲ್ಲಿ ಹೇಮಾವತಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರ ನೇತೃತ್ವದಲ್ಲಿ ರೈತಾಪಿ ವರ್ಗ ರಸ್ತೆಗಿಳಿತು. ಈ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ, ಸಭೆ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಮೇಶ್ವರ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಭೆ ಆಗಿದೆ ಅನ್ನೋದ್ರ ಮಾಹಿತಿ. ಡಿಕೆ ಶಿವಕುಮಾರ್ ಅವರ ಕೊಠಡಿಯಲ್ಲೇ ಇಬ್ಬರು ಸಚಿವರು ಮಾತನಾಡಿದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಿಚ್ಚು ವ್ಯಾಪಕವಾಗಿ ಹಬ್ತಾ ಇದೆ. ನೋಡಿ, ಏನು ಗೊತ್ತಾ, ಇಲ್ಲಿ ಪ್ರಶ್ನೆ ಇರೋದು, ಹಾಸನದವ್ರ ಜೊತೆಗೇನೆ ಫೈಟ್ ಮಾಡ್ಕೊಂಡು ತುಮಕೂರಿನ ಜನ ಒಂದು 24 TMC ಅಷ್ಟು ನೀರನ್ನು ಅವ್ರ ಜಿಲ್ಲೆಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ಬೇಕಾದ್ರೆ ಅವ್ರ ಜಿಲ್ಲೆಗೆ ಸಿಗಬೇಕಾಗಿರೋ ನೀರನ್ನು ಮತ್ತೆ ಮುಂದಕ್ಕೆ ರಾಮನಗರ ತನಕ ಹರಿಸ್ತಾರೆ ಅಂದಾಗ ಏನಾಗುತ್ತೆ? ಇಲ್ಲೇ ನಾವು ಬರಗಾಲದಿಂದ ಬೆಂಡಾಗಿದ್ದೀವಿ, ಅದರಲ್ಲಿ ಮತ್ತೊಂದು ಚಾನಲನ್ನು ನಿರ್ಮಾಣ ಮಾಡಿಬಿಟ್ಟು ಅದು ಶಾಪವನ್ನಾಗಿ ಮಾಡ್ತಾ ಇದ್ದೀರಾ ನೀವು ಅನ್ನೋದು ಅವ್ರದ್ದು ಆಕ್ರೋಶ. ಹೋರಾಟ ಮಾಡ್ತಾರೋ ಕೆಲವರು ವ್ಯಾಲಿಡ್ ಪಾಯಿಂಟ್ಸನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಷ್ಠೆ, ಹಠ ಯಾವ್ದು ಗೆಲ್ಲುತ್ತೆ? ಪರಮೇಶ್ವರ್ ಅವರ ಮೇಲೆ ಕೂಡ ಒತ್ತಡ ಇದೆ. ನಮ್ಮದೇ ಊರಿನವರಾಗ್ಬಿಟ್ಟು ತುಮಕೂರು ನಗರ, ಗ್ರಾಮಾಂತರ, ತುರುವೇಕೆರೆ, ಗುಬ್ಬಿ ಇಲ್ಲೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ನೀವೇನು ಮಾತಾಡ್ತಿಲ್ವಲ್ಲ ಅನ್ನುವಂತಹ ಆಕ್ರೋಶ ಇವ್ರ ಮೇಲೆ ಕೂಡ ಇದೆ. ಅದನ್ನು ರಿಪೋರ್ಟ್ ತೊಗೊಂಡು ಹೇಳ್ತೀನಿ, ಯಾಕೆಂದರೆ ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಅವ್ರದ್ದು ನಿಲ್ಲಿಸಬೇಕು ಅಂತ ಹೇಳಿ BJPಯವರು ಮತ್ತು ಬೇರೆ ಬೇರೆ ರೈತ ಸಂಘದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿತ್ತು, ಅದಕ್ಕೆ ಫಂಡ್ ಅಲೊಕೇಶನ್ ಕೂಡ ಒಂದು 1000 ಕೋಟಿ ಹತ್ತತ್ರ ಅದು ಎಸ್ಟಿಮೇಟ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದರು ಅಂತ ನಿಲ್ಲಿಸಿತ್ತು. ಆದರೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯವರು ಕೂಡ ವರದಿ ಕೊಟ್ಟು ಇಲ್ಲ ಇದು ಮಾಡ್ಬೋದು, ಟೆಕ್ನಿಕಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವರದಿ ಬಂದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಈಗ ಮತ್ತೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದನ್ನು ನಾನೀಗ ಏನು ವರದಿ ತೊಗೊಂಡು ಆನಂತರ ತಿಳಿಸ್ತೀನಿ. ಇಲ್ಲ, ಟೆಕ್ನಿಕಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ದರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು, ಅವರು ಟೆಕ್ನಿಕಲ್ ಕಮಿಟಿ ಮಾಡ್ತೇವೆ ಅಂತ ಹೇಳುವಾಗ ಅವರು ಕೂಡ ಅದಕ್ಕೆ ಸಹಮತಿಯನ್ನು ಕೊಟ್ಟಿದ್ದರು. ಆದರೆ ಆ ವರದಿನ ಸರಿ ಇಲ್ಲ ಅಂಥೇಳಿ ಅವರು ಪ್ರೊಟೆಸ್ಟ್ ಮಾಡಿದರು. ಈಗಲೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ಅದನ್ನು ರಿಪೋರ್ಟ್ ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ ಪರಮೇಶ್ವರ್ ಇರ್ಬೋದು, KN ರಾಜಣ್ಣ ಇರ್ಬೋದು, ಇವರಿಬ್ಬರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಪಕ್ಷಾತೀತವಾಗಿ ವ್ಯಕ್ತ ಆಗ್ತಾ ಇರೋದು ತುಮಕೂರು ಭಾಗದಲ್ಲಿ. ನೀವು ಅಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ಕೂಡ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ಅಂತ, ಹೀಗಾಗಿ ರಿವ್ಯೂ ಮಾಡುವಂತಹ ಪರಿಸ್ಥಿತಿ, ಅಂದರೆ ಪುನರ್ ಪರಿಶೀಲನೆ ಮಾಡುವಂತಹ ಸ್ಥಿತಿ ಎಷ್ಟರ ಮಟ್ಟಿಗಿದೆ? ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಿದೆಯಂತೆ? ಶ್ರೀನಿವಾಸನ ಧ್ವನಿ ಕೇಳ್ತಾ ಇದ್ರೆ. ಶ್ರೀನಿವಾಸ್, ನಾನು ಕೇಳ್ತಾ ಇದ್ದೆ, ಈಗ ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು? ಒಂದು, ಎರಡನೇದು, ಪರಮೇಶ್ವರ್ ಅವ್ರ ಮೇಲೆ ವಿಪರೀತ ಒತ್ತಡ ಇದೆ, KN ರಾಜಣ್ಣ ಪರಮೇಶ್ವರ್ ಅವ್ರ ಮೇಲೆ, ನೀವು ಮಾತಾಡಬೇಕು, ಇದನ್ನು ನಿಲ್ಲಿಸಬೇಕು ಅಂತ. ಸೊ ಸರ್ಕಾರ ಈ ಹಂತದಲ್ಲಿ ಏನು ಚಿಂತನೆ ಮಾಡ್ತಿದೆ? ಮಮತಾ, ಇನ್ನೂ ಸಭೆ DCM DK ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಇನ್ನು ಸಭೆಯನ್ನ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಏನು ತುಮಕೂರಿನಲ್ಲಿ ಗಲಾಟೆ ಆಗ್ತಿದೆ, CM ಅವರು ಕೂಡ ಉಸ್ತುವಾರಿ ಸಚಿವರಾಗಿಂತ ಪರಮೇಶ್ವರ್ ಅವರಿಗೆ ಏನ್ ಸಮಸ್ಯೆ ಇದೆಯೋ ಅದನ್ನ ಪರಿಹಾರ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಜಲಸಂಪನ್ಮೂಲ ಸಚಿವರು ಮತ್ತೆ ಗೃಹ ಸಚಿವರು ಸಭೆಯನ್ನ ಮಾಡ್ತಿದ್ದಾರೆ. ಮುಂದೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಏನು ಪ್ರತಿಭಟನಾಕಾರರ ಒತ್ತಾಯ ಇದೆ, ಅದಕ್ಕೇನಾದ್ರೂ ಏನು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಥವಾ ಅವ್ರು ಹೇಳಿದಂತೆ ಕೇಳಬೇಕು ಅಥವಾ ಮುಂದಿನ ಪರ್ಯಾಯ ಮಾರ್ಗಗಳೇನು ಅನ್ನುವಂತ ವಿಚಾರವಾಗಿ ಇಬ್ಬರು ಸಚಿವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಬಹುಶಃ ಸಭೆ ಆದ ಬಳಿಕ ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳು ಆಗ್ತವೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಏನು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತೆ ಯಾವ ನಿರ್ಧಾರ ಬೇಕೋ ಆ ನಿರ್ಧಾರವನ್ನು ಮಾಡಬೇಕು ಅನ್ನುವಂತಹ ಸೂಚನೆಯನ್ನ CM ಕೊಟ್ಟಿರೋದ್ರಿಂದ ಈಗ ಇಬ್ಬರು ಸಚಿವರು ಸಭೆಯನ್ನ ಮಾಡ್ತಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್ ಒಟ್ನಾರಿ. ಪಾಪ ತುಮಕೂರಿನ ಜನ ಗುದ್ದಾಡಿ ಒದ್ದಾಡಿ ಹಾಸನದಿಂದ ಇಲ್ಲಿಗೆ ತುಮಕೂರಿಗೆ ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು, ಅಲ್ಲಿನ ಹೋರಾಟಗಾರರಿಗೆ ಗೊತ್ತು. ಅಂತೂ ಇಂತೂ ಗೊರೂರು ಜಲಾಶಯದಿಂದ 24 TMC ಬಂತು, ಜಿಲ್ಲೆಯ ಜನ ನೆಮ್ಮದಿಯಾಗಿದ್ರು ಅನ್ನೋಷ್ಟೊತ್ತಿಗೆ